ಲೋಯೆಸ್ಟ್ ಬಜೆಟಲ್ಲಿ ಈ ಥರ ಲೈಟಿಂಗ್ ನಾವು ರೆಡಿ ಮಾಡ್ಕೊಳ್ಬೋದು. ನಿಮಗೆ ಗೋಲ್ಡ್ ಕಲರ್ ಮತ್ತು ಬ್ಲೂ ಕಲರ್ ಸ್ಟ್ರೈಕ್ ಟ್ಯೂಬ್ ಹಾಕಿರ್ತೀವಿ ನೋಡಿ. ಈ ಥರ ನಾವು ಮೊಳೆ ಹೊಡಿಬೇಕಾಗತ್ತೆ. ಹಲೋ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಹಾಗೆ ಇವತ್ತು ನಾವು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಸಣ್ಣ ಗೋಪುರಕ್ಕೆ ಯಾವ ಥರ ಫಿಕ್ಸಲ್ LED ನಾವು ಹೇಗೆ ಸೆಟ್ ಮಾಡಬೇಕು, ಹಾಗೆ 12 ವೋಲ್ಟ್ ಕೂಡ ಮತ್ತು ಹಾಗೆ 5 ವೋಲ್ಟ್ ಕೂಡ ಯಾವ ಥರ ಸೆಟಪ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಗೋಪುರ ಆಲ್ಮೋಸ್ಟ್ ಎಲ್ಲ ಹಿಂದೂಗಳ ದೇವಸ್ಥಾನದಲ್ಲಿ ಇದ್ದೇ ಇರುತ್ತೆ. ಸ್ವಲ್ಪ ಡಿಸೈನ್ ಚೇಂಜ್ ಇರ್ಬೋದು. ಈ ಥರ ಗೋಪುರ ಇದ್ದರೆ ನಾವು ಯಾವ ಥರ ಲೈಟಿಂಗ್ ಸೆಟಪ್ ಮಾಡಬೇಕು ಅಂದರೆ ಈಸಿ ವೇ, ಅಂದರೆ ನಾವು ಸಿಂಪ್ಲೆಸ್ಟಾಗಿ ಯಾವ ಥರ ಡೆಕೋರೇಷನ್ ಮಾಡ್ಬೋದು ಲೈಟಿಂಗಲ್ಲಿ. ನಾನು ಗ್ರ್ಯಾಂಡಾಗಿ ತಿಳಿಸ್ಕೊಡ್ತಾ ಇಲ್ಲ, ಗ್ರ್ಯಾಂಡಲ್ಲಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದು. ಜಸ್ಟ್ ಒಂದು 10 ಅಥವಾ 15 ಮಿನಿಟ್ಸ್ ಒಳಗೆ ಯಾವ ಥರ ಲೈಟಿಂಗ್ ಸೆಟಪ್ ಮಾಡ್ಬೋದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಅಡ್ಜಿಂಗಲ್ಲಿ ಇಲ್ಲಿ ನಾವು ಸೆಟ್ ಮಾಡಿರುವಂಥ ಫಿಕ್ಸಲ್ಸ್ LED ನೋಡ್ಬೋದು. ಈ ಥರದ್ದು ಇದು 100 ಬಲ್ಬ್ಸ್ ಇದೆ. ಸೊ ನೀವು ಅದು ಯಾವ ಥರ ಟೋಟಲ್ ಸೆಟಪ್ ನೋಡ್ಬೋದು ಅಂದರೆ ಈ ಥರ ಇರುತ್ತೆ. ಹಾಗೆ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಪ್ರತಿ ಒಂದೊಂದು ಪಿಕ್ಸೆಲ್ LEDಗೂ ನಾವು 5 ವೋಲ್ಟ್ 5 ಆ್ಯಂಪ್ SMP ಕನೆಕ್ಟ್ ಮಾಡಿದ್ದೆ. ಹಾಗೆ ಕಂಟ್ರೋಲ್ ಕೂಡ ಇದು 10 ಬಲ್ಪ್ ಕಂಟ್ರೋಲ್, ಅದನ್ನು ಕೂಡ ಸೆಟಪ್ ಮಾಡಿದ್ದೆ. ಹಾಗೆ ನಾನು ಈ ಗೋಪುರಕ್ಕೆ ಪ್ರತಿ ಎಡ್ಜಿಂಗಲ್ಲಿ ಕೂಡ ಮತ್ತು ಮಿಡ್ಲಲ್ಲಿ ಕೂಡ ನಾನು 100 ಬಲ್ಪ್ದು ಪಿಕ್ಸೆಲ್ ಕನೆಕ್ಟ್ ಮಾಡಿದ್ದೆ. ಸೊ ಅದನ್ನು ನೀವು ಈ ಕಾರ್ನರಿಂದ ಈ ಕಾರ್ನರ್ ನೋಡ್ಬೋದು, ಹಾಗೆ ಈ ಕಾರ್ನರ್ ಕೂಡ ನೋಡ್ಬೋದು. ಇಲ್ಲೇನು ಹಾಕಿದ್ದೆ ಅಂತ ಹೇಳಿದ್ರೆ ನಿಮಗೆ ಗೋಲ್ಡ್ ಕಲರ್ ಮತ್ತು ಬ್ಲೂ ಕಲರ್ ಬರುತ್ತೆ. ಹಾಗೆ ನೀವು ಮೇಲೆ ನೋಡೋದಾದರೆ ಇಲ್ಲಿ ರೆಡ್ ಇದೆ, ಅಂದರೆ ಇನ್ನೊಂದು 12 ವೋಲ್ಟ್ ಪಿಕ್ಸೆಲ್ ನೋಡ್ಬೋದು. ಇಲ್ಲಿ ನಿಮಗೆ ರೆಡ್ ಕಲರ್ ಮತ್ತು ಇದು ಬ್ಲೂ ಕಲರ್ ಬರುತ್ತೆ. ಸೊ ನಾವು ಮೇಲೆ ಗೋಪುರಕ್ಕೆ ಏನಿದೆ, ಸೊ ಆ ಗೋಪುರದಲ್ಲಿ ನಾವು ಪೂರ್ತಿ ಎಲ್ಲದು ಮಿಡ್ಲಲ್ಲಿ ಇಟ್ಕೊಳ್ತೀವಿ. ಅಂದರೆ ಯಾವ ಥರ ಅಂತ ತೋರಿಸ್ತೀನಿ. ಪ್ರತಿಯೊಂದು ನಾವು ಬೆಲ್ಟ್ಗಳನ್ನು ಹೊಡೆಯೋಕ್ಕಿಂತ ಮೊದಲು ಇಲ್ಲಿ ನಾವೇನು ಸ್ಟ್ರೈಕ್ ಟ್ಯೂಬ್ ಹಾಕಿರ್ತೀವಿ, ಸೊ ಅದನ್ನೆಲ್ಲ ನಾವು ಮೊದಲೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಏನಾದರೂ ನಾವು ಲೋಡಿಂಗ್ ಟೈಮಲ್ಲಿ ಅಥವಾ ಟ್ರಾವೆಲಿಂಗ್ ಟೈಮಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದು ಕಂಪ್ಲೀಟ್ಲಿ ನಮ್ಮದು SMP ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಪ್ರತಿ ಬೆಲ್ಟ್ ಆದ ನಂತರ ನಾವು ಇದನ್ನು ಸೆಟಪ್ ಅಂತ ಹೇಗೆ ಮಾಡ್ತೀವಿ ಅಂದರೆ ನೋಡಿ, ಈ ಥರ ನಾವು ಮೊಳೆ ಹೊಡಿಬೇಕಾಗತ್ತೆ. ಆಲ್ಮೋಸ್ಟ್ ಕೈ ಮೇಲೆ ಬಿದ್ದೇ ಬೀಳುತ್ತೆ. ಕೆಲವೊಂದೆಲ್ಲ ಫಿಂಗರ್ಸ್ ಎಲ್ಲ ಡ್ಯಾಮೇಜ್ ಆಗಿ ತುಂಬ ಸರಿ ಆಗಿದೆ. ನನಗೆ ಏನು ಮಾಡೋದು, ನಮ್ಮ ವರ್ಕೇ ಇಂಥದ್ದಾಗಿರೋದ್ರಿಂದ ಚಾನ್ಸಸ್ ಇದ್ದರೂ ನಾವು ವರ್ಕ್ ಮಾಡಲೇಬೇಕು. ಹೆಚ್ಚದಾಗಿ ನಾವು ಈ ಲೈಟಿಂಗ್ಸ್ ಅಷ್ಟು ಕಾಂಕ್ರೀಟ್ಗೆ ನಾವು ಹೊಡಿತೀವಿ. ಅದಕ್ಕೋಸ್ಕರ ತುಂಬ ಹಾರ್ಡಾಗಿರುವಂಥದ್ದನ್ನೇ ಯೂಸ್ ಮಾಡ್ತೀವಿ. ಈ ನೇಲ್ಸ್ ಕೂಡ ಇಲ್ಲಾದರೆ ಫುಲ್ ಬೆಂಡ್ ಆಗುತ್ತೆ, ಆದರೆ ಹೊಡೆಯೋಕ್ಕೆ ಆಗಲ್ಲ. ಈಗ ನಾವು ಈ ದೇವಸ್ಥಾನದ ಎಲ್ಲ ಎಡ್ಜಿಂಗ್ ಆಗಿರುವಂಥ ಎಲ್ಲ ಪ್ಲೇಸ್ಮೆಂಟ್ಗೂ ನಾವು ಸಿಂಪಲ್ ಆಗಿರುವಂಥದ್ದು 12 ವೋಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. 12 ವೋಲ್ಟ್ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಬರೋದು ತುಂಬಾ ಕಡಿಮೆ. ಒಂದು ಸರಿಗೆ ನಾವು ಲೈಟಿಂಗ್ ಇನ್ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ಸೇ ಬರೋಲ್ಲ. ಹಾಕೋದು ಹೋಗೋದು ಒಂದೇ ಕೆಲಸ. ಅದು ನಾವು 5 RGB ಯೂಸ್ ಮಾಡಿದರೆ ತುಂಬ ಪ್ರಾಬ್ಲಮ್ ಬರುತ್ತೆ. ಅಂದರೆ ಡ್ಯಾಮೇಜ್ ಆಗೋದು, 5 ನಿಮಿಷಕ್ಕೆ ಇಲ್ಲದು ಬ್ಲಿಂಕ್ ಆಗುವಂಥ ಸಮಸ್ಯೆ, ಇಂಥ ಸಮಸ್ಯೆಗಳು ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು 12 ವೋಲ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಬರೋದೆಲ್ಲ 12 ವೋಲ್ಟಲ್ಲಿ ರನ್ನಿಂಗ್ ಕೂಡ ಇವಾಗಲ್ಲ, ತುಂಬಾ ಟೈಮ್ ಆಯಿತು. 1 ಇಯರ್ ಬ್ಯಾಕಿಂದನೇ ಸ್ಟಾರ್ಟ್ ಆಗಿದೆ. ಅದಕ್ಕೂ ಕಂಟ್ರೋಲರ್ ಬಂದಿದೆ ಆ ಥರ ಡಿಸೈನ್ ಆಗಲಿಕ್ಕೆ. ಸೊ ಇದನ್ನು ಕನೆಕ್ಷನ್ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಕನೆಕ್ಷನ್ ಅಂದರೆ ಏನು ದೊಡ್ಡದಾಗಿ ಇಲ್ಲ. ಏನಂದ್ರೆ ನಾನು ಇಲ್ಲಿಂದ ಒಂದು ಬೆಲ್ಟನ್ನು ಹೊಡೆದಿದ್ದೆ ನೋಡಿ. ಸೊ ಈ ಬೆಲ್ಟಿಗೆ ಒಂದು ಸಿಂಗಲ್ ಆಗಿರುವಂಥ SMP ಕನೆಕ್ಟ್ ಮಾಡಿದ್ದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಅಲ್ಲಿ ಮೇಲೆ ಹೋಗಿದೆ. ಸೊ ಇಲ್ಲಿ ಒಂದು SMP ಕನೆಕ್ಟ್ ಮಾಡಿದೆ. ಸೊ ಈ ಕಾರ್ನರಲ್ಲಿ ಇರೋದು ಇಲ್ಲಿ SMP ಇದೆ. ಸೊ ಸೇಮ್ ನೋಡ್ಬೋದು, ಇಲ್ಲಿ SMP ಇದೆ. ಟೋಟಲಿ ಇಲ್ಲಿ ಇರೋದು ಖಾಲಿ 5 ಬೆಲ್ಟಲ್ಲೇ ಅಂದರೆ 500 ಬಲ್ಪ್ ಆಯಿತು. 500 ಬಲ್ಪಲ್ಲೇ ಪೂರ್ತಿ ಡೆಕೋರೇಷನ್ನೇ ಮುಗಿಸ್ಬಿಟ್ಟಿದ್ದೀನಿ ಲೈಟಿಂಗಿದ್ದು. ಅದನ್ನು ನೋಡ್ಬೋದು. ಹಾಗೆ ನಮಗೆ ಇಲ್ಲಿ ಸಿಂಗಲ್ ಸ್ಟ್ಯಾಂಡ್ ಇದೆ, ಸಿಂಗಲ್ ಸ್ಟ್ಯಾಂಡು ಮತ್ತು ಇಲ್ಲೂ ಸಿಂಗಲ್ ಸ್ಟ್ಯಾಂಡ್ ಇದೆ. ಸೊ ಈ ಸಿಂಗಲ್ ಸ್ಟ್ಯಾಂಡಿಗೆ ನಾನು ಯಾವ SMP ಕೊಡ್ತೀನಿ ಅಂತ ಹೇಳಿದ್ರೆ 12 ವೋಲ್ಟಲ್ಲಿ 33.3 ಆ್ಯಂಪಿಯರ್ SMP ಬರುತ್ತೆ. ಅದೇ ಇದು ಆ್ಯಾವ್ರೇಜ್ ಆಗಿ ಇದಕ್ಕೆ ಒಂದು 600 ಇದೆ, 600 ರುಪೀಸ್ ಆಗುತ್ತೆ ಅಂದರೆ ಹೋಲ್ಸೇಲಲ್ಲಿ. ಸೊ ಈ SMP ರೇಂಜ್ ಪ್ರೂಫನ್ನು ನಾನು ಇವಾಗ ಅದಕ್ಕೆಲ್ಲ ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಕನೆಕ್ಟ್ ಮಾಡೋದಂದರೆ ದೊಡ್ಡದಾಗಿ ಏನಿಲ್ಲ, ಇದು ತುಂಬ ಟಫ್ ಆಗಿದೆ ಏನಿಲ್ಲ. ಇದನ್ನು 12 ಇದು ಪಾಸಿಟಿವ್ ನೆಗೆಟಿವ್ ಇದೆ. ಹಾಗೆ ಅಲ್ಲಿ ಮೇಲಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು. ಅಂದರೆ ಈ ಲೈಟಿಂಗ್ ಇದು ಪಾಸಿಟಿವ್ ನೆಗೆಟಿವ್ ಹಂಗೆ ಎಳ್ಕೊಬಂದು
ಇಲ್ಲೆಲ್ಲ ಮಿಡ್ಲಲ್ಲಿ SMP ಇಟ್ಕೊಂಡು ನಾವು ಇದು ಕನೆಕ್ಟ್ ಮಾಡಬೇಕು. ಇಲ್ಲ ಫಸ್ಟ್ ಸ್ಟಾರ್ಟಿಂಗಿಂದ ಕನೆಕ್ಟ್ ಮಾಡಿ ಪೂರ್ತಿಗೂ ಸೆಟಪ್ ಆಗುತ್ತೆ. ಓಕೆ, ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ನಾವು ಇದಕ್ಕೆ ಇಲ್ಲಿಂದ ಲೂಪ್ ಮಾಡಬೇಕಾಗುತ್ತೆ. ಸೊ ಲೂಪ್ ಮಾಡಿಬಿಟ್ರೆ ಮುಗೀತು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಟೋಟಲ್ ಸೆಟಪ್ ಆದ ನಂತರ ನಾವು ಇವಾಗ ಲೈಟಿಂಗನ್ನು ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗುತ್ತೆ ಅಂತ. ಅಷ್ಟುವರೆಗೆ ಕಾಯ್ತಾ ಇರಿ. ಈ ಥರ ಪೂರ್ತಿ ಸೆಟಪ್ ಆದ ನಂತರ ನಮ್ಮದು ಲೈಟಿಂಗ್ ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಕಾಣಿಸುತ್ತೆ. ನಾವು ಸಿಂಗಲ್ ಸ್ಟ್ಯಾಂಡ್ ಹಾಕಿದ್ವಲ್ಲ, ಸೊ ಅಲ್ಲಿ ನಮಗೆ ರೆಡ್ ಸಿಗುತ್ತೆ, ಇಲ್ಲಿ ನಮಗೆ ಗೋಲ್ಡ್ ಕಲರ್ ಸಿಗುತ್ತೆ. ಈ ಥರ ಪಿಕ್ಸೆಲ್ಸ್ ಬರುತ್ತೆ. ಒಂದು ಸಿಂಪ್ಲೆಸ್ಟ್ ಆಗಿರೋಂಥ ಲೈಟಿಂಗ್ ಇದು. ಸಿಂಪಲ್ಲಾಗಿ ನಾವು ಒಂದು ಲೋಯೆಸ್ಟ್ ಬಜೆಟಲ್ಲಿ ಈ ಥರ ಲೈಟಿಂಗ್ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಲಿಕ್ಕೆ ಸಖತ್ತು ಕಾಣಿಸುತ್ತೆ. ಔಟ್ಸೈಡಿಂದ ಮಾತ್ರ ಹೇಳ್ತಿರೋ, ದೂರಿಂದ ನಾವೇನು ಯಾವುದೇ ಒಂದು ಪಿಕ್ಸೆಲ್ಸ್ ಆಗಿರ್ಬೋದು ಅಥವಾ LED ಯಾವುದೇ ಪ್ಯಾನಲ್ಸ್ ಆಗಿರ್ಬೋದು, ನಮಗೆ ಲಾಂಗಿನ ನಾವು ಎಷ್ಟು ನೋಡ್ತೀವಿ, ಯಾವ ಥರ ನೋಡ್ತೀವಿ ಅಷ್ಟು ನೀಟಾಗಿ ಕಾಣಿಸುತ್ತೆ, ಹಾಗೆ ಚೆಂದ ಕಾಣಿಸುತ್ತೆ. ಸೊ ಇದು ಸಿಂಪ್ಲೆಸ್ಟ್ ಆಗಿರುವಂಥದ್ದು. ನಾವು ಆವಾಗಲೇ ನಾನು ಹೇಳಿದ್ಮೇಲೆ ಯಾವ ಥರ ವೈರಿಂಗ್ ಮಾಡಿದ್ದೆ ಅದ್ರ ಬಗ್ಗೆ ನಾನು ನಮಗೆ ಆಲ್ರೆಡಿ ತಿಳಿಸಿದ್ದೆ. ಸೊ ಇದು ಬ್ಯಾಕ್ ಸೈಡ್ ನಾವು ಇಲ್ಲಿ ನೋಡ್ತಾ ಇರೋದು. ಹೀಗೆ SMP ಇಲ್ಲಿ ಆನ್ ಆಗಿದೆ. ನಾಯ್ಸ್ ಕೂಡ ನಿಮಗೆ ಕೇಳಿಸ್ತಾ ಇದೆಯಲ್ಲ. ಸೊ ವೈರಿಂಗ್ ಮಾಡಿದ್ದು ಇದು. ಇವಾಗ ಸೈಡ್ ವ್ಯೂವಿಂದ ತೋರಿಸ್ತಾ ಇರೋದು ಈ ಥರ ಕಾಣಿಸುತ್ತೆ. ಸೊ ಇದು RGBದು WS2811 IC ಇದು ಸಿಂಗಲ್ ಸ್ಟ್ಯಾಂಡ್ 12 ವೋಲ್ಟ್ ಬಲ್ಬ್. ಇದು ನೋಡ್ಲಿಕ್ಕೆ ಸಾಕದಾಗಿದೆ. ಮತ್ತು ಕಂಪ್ಲೇಂಟ್ಸ್ ಕೂಡ ತುಂಬಾ ಕಡಿಮೆ ಇದು. ಹಾಗೆ ನಾನು ಆವಾಗಲೇ ನಿಮಗೆ ತೋರಿಸ್ತೀನಿ SMP ಆನ್ ಆಗಿದೆ. ನಿಮಗೇನಾದರೂ ಇದ್ರ ಬಗ್ಗೆ ಕ್ವಶನ್ಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ತಿಳಿಸ್ಬೋದು. ನಾನು ಅದನ್ನು ಆ ಸೊಲ್ಯೂಷನ್ ನನ್ನ ಹತ್ರ ಇಲ್ಲಾಗಿದ್ದು ನಾನು ಬೇರೆ ಹತ್ರ ತಿಳ್ಕೊಂಡವರು ನಿಮಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಏನಾದರೂ ಇದು ಹೊಸ ಮಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ನಿಮಗೆ ಬೇಕಾದ್ರೆ ಎಲ್ಲಿ ಸಿಗುತ್ತೆ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಹಾಗೆ ನೀವು ತುಂಬ ಜನ ವೀಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಇನ್ನೂ ವೀಡಿಯೋ ಮಾಡಲಿಕ್ಕೆ ಸಖತ್ ಎನ್ಕರೇಜ್ ಆಗುತ್ತೆ. ಸೊ ಓಕೆ, ಟೇಕ್ ಕೇರ್, ಬಾಯ್.